ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಬಳಿ ಇರುವ ವಸ್ತುಗಳಾಗಲಿ ಅಥವಾ ಯಾವುದೇ ವಿಷಯಗಳಾಗಲಿ ಅದು ನಮ್ಮ ಜೊತೆ ಇರುವ ತನಕ ಅದರ ಮೌಲ್ಯವು ನಮಗೆ ತಿಳಿಯೋದಿಲ್ಲ. ಒಂದು ಬಾರಿ ಆ ವಸ್ತುವನ್ನ ಅಥವಾ ಒಂದು ವಿಷಯವನ್ನ ನಾವು ಕಡೆಗಣಿಸಿ ನಮ್ಮ ಲಾಭಕ್ಕಾಗಿ ಬದಲಾಯಿಸಿದಾಗ ಅದರ ಮೌಲ್ಯವು ನಮಗೆ ತಿಳಿಯುತ್ತದೆ. ಉದಾಹರಣೆಗೆ ಅದು ಕಾಲವಾಗಲಿ, ಸ್ನೇಹವಾಗಲಿ ಅಥವಾ ಆರೋಗ್ಯವಾಗಲಿ. ಇವುಗಳನ್ನ ನಾವು ಅಲ್ಲಗಳೆದರೆ ನಂತರದ ದಿನಗಳಲ್ಲಿ ಇವುಗಳ ಮೌಲ್ಯವು ನಮಗೆ ಅರ್ಥವಾಗುತ್ತೆ. ಆದರೆ ಅಷ್ಟರಲ್ಲಾಗಲೇ ಕಾಲವು ಮಿಂಚಿ ಹೋಗಿರುತ್ತದೆ. ಅಸಲಿಗೆ ಈ ಮಾತುಗಳನ್ನ ಇಲ್ಲಿ ಹೇಳೋದಕ್ಕೆ ಕಾರಣ ಒಜೆಂಪಿಕ್ ಇಂಜೆಕ್ಷನ್ನ ವಿವಾದದ ಸಂಗತಿಗಳು. ವೀಕ್ಷಕರೇ, ಸಿನಿಮಾ ರಂಗದಲ್ಲಿ ಹಲವಾರು ವರ್ಷಗಳ ಕಾಲ ತನ್ನ ಭವಿಷ್ಯವನ್ನ ದೃಢವಾಗಿರಿಸಬೇಕೆಂದರೆ ನಟನೆ ಎಷ್ಟು ಮುಖ್ಯವೋ ಅದರ ಜೊತೆಗೆ ಅಂದವಾದ ಮೈಮಾಟವು ಅಷ್ಟೇ ಮುಖ್ಯವಾದ ಅಂಶವಾಗಿದೆ. ಮುಖ್ಯವಾಗಿ ಸಿನಿಮಾ ನಟರಿಗೆ ಹೋಲಿಸಿದ್ರೆ ನಟಿಯರ ಕರಿಯರ್ ಸ್ಪ್ಯಾನ್ ಬಹಳ ಕಡಿಮೆ ಅವಧಿಯಲ್ಲಿ ಇರುತ್ತೆ. ಅದು ಎಷ್ಟು ದೊಡ್ಡ ಸ್ಟಾರ್ ಕಲಾವಿದೆಯಾದರೂ ಕೂಡ ಹಿಂದೆ ಸರಿಯಲೇಬೇಕಾಗುತ್ತೆ. ಹಿಂದಿನ ಕಾಲದಲ್ಲಿ ನಟನೆಯಲ್ಲಿ ಸುಮಾರು 20 ರಿಂದ 30 ವರ್ಷದ ತನಕ ತಮ್ಮತನವನ್ನ ಕಾಪಾಡಿಕೊಳ್ಳುತ್ತಿದ್ದ ನಟಿಯರಿದ್ದರೆ ಇಂದು ಅದರ ಅರ್ಧದಷ್ಟಾಗುವಷ್ಟರಲ್ಲೇ ತಮ್ಮ ನಟನೆಯ ವೃತ್ತಿ ಜೀವನಕ್ಕೆ ಗುಡ್ ಬೈ ಹೇಳುವ ಕಾಲ ಬಂದೊದಗಿದೆ. ಅಷ್ಟೇ ಅಲ್ಲದೆ ಈ ನಟನೆಯ ವೃತ್ತಿ ಜೀವನಕ್ಕಾಗಿ ತಮ್ಮ ದೇಹದ ಸೌಂದರ್ಯವನ್ನ ಕಾಪಾಡಿಕೊಳ್ಳಲು ದೈಹಿಕ ಚಟುವಟಿಕೆಗಳು ಹಾಗೂ ಆಹಾರ ಶೈಲಿ ಮುಖ್ಯವಾದ ಅಂಶವಾಗಿದೆ. ಆದರೆ ಈ ರೀತಿಯ ಸಹಜವಾದ ವಿಧಾನದಲ್ಲಿ ತಮ್ಮ ದೇಹದ ತೂಕವನ್ನ ಹತೋಟಿಯಲ್ಲಿ ಇರಿಸಲು ಪ್ರಯತ್ನ ಪಡುವವರು ಕೆಲವರಷ್ಟೇ ಮಂದಿ. ಕಷ್ಟದ ಮಾರ್ಗವನ್ನ ಪಾಲಿಸುವುದಕ್ಕಿಂತ ಸುಲಭದ ಮಾರ್ಗವನ್ನೇ ಅನುಸರಿಸುವವರೇ ಹೆಚ್ಚು. ಇದರಿಂದಾಗಿಯೇ ಅಸಹಜವಾದ ನಮ್ಮದಲ್ಲದ ಕೆಲವು ಮಾರ್ಗಗಳು ಹುಟ್ಟಿಕೊಳ್ಳುತ್ತವೆ. ಸ್ನೇಹಿತರೆ, ಇದರಲ್ಲಿ ನಾವು ಮೊದಲೇ ಹೇಳಿದ ಒಜೆಂಪಿಕ್ ಇಂಜೆಕ್ಷನ್ ಕೂಡ ಒಂದಾಗಿದೆ. ಹೌದು, ಇದನ್ನ ಬಳಸೋದ್ರಿಂದ ಹೆಚ್ಚಿದ ತೂಕವು ಇಳಿಕೆಯಾಗುತ್ತದೆ. ಅದೆಷ್ಟೆಂದರೆ ನೋಡುಗರಿಗೆ ಕೂಡ ಆಶ್ಚರ್ಯ ಉಂಟಾಗುವಂತೆ ಮಾಡುತ್ತದೆ. ಅಷ್ಟರಮಟ್ಟಿನ ಬದಲಾವಣೆಯನ್ನ ಈ ಒಂದು ಇಂಜೆಕ್ಷನ್ ಮಾಡುತ್ತದೆ. ಬಾಲಿವುಡ್ನ ಫೇಮಸ್ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಕರಣ್ ಜೋಹರ್ನ ಬಗ್ಗೆ ನೀವೆಲ್ಲ ಕೇಳಿಯೇ ಇರ್ತೀರಿ. ಈ ವ್ಯಕ್ತಿ ಇತ್ತೀಚೆಗಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಪದೇ ಪದೇ ಸುದ್ದಿ ಆಗ್ತಾ ಇದ್ರು. ಕಾರಣ ಇದೇ ಒಜೆಂಪಿಕ್. ಹೌದು, ಕರಣ್ ಜೋಹರ್ ಹಠಾತ್ತನೆ ತನ್ನ ದೇಹದ ತೂಕವನ್ನ ಇಳಿಸಿಕೊಂಡಿದ್ದರು. ಈತನನ್ನ ನೋಡಿದವರು ಈ ಒಜೆಂಪಿಕ್ ಔಷಧಿಯನ್ನ ಬಳಸಿದ ನಂತರ ಕರಣ್ ವೃದ್ಧನಂತೆ ಕಾಣುತ್ತಿದ್ದಾನೆ ಎಂದು ಲೇವಡಿ ಮಾಡತೊಡಗುತ್ತಾರೆ. ಅಷ್ಟೇ ಅಲ್ಲದೆ ನೆಟ್ಟಿಗರಿಗೆ ಈ ಔಷಧಿಯ ಬಗ್ಗೆ ಮತ್ತಷ್ಟು ಕುತೂಹಲಕಾರಿ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಅಸಲಿಗೆ ಒಜೆಂಪಿಕ್ ಇಂಜೆಕ್ಷನ್ ಅಂದ್ರೇನು? ಇದನ್ನ ಬಳಸಿ ತಮ್ಮ ದೇಹದ ತೂಕವನ್ನ ತಗ್ಗಿಸಿದ ಆ ಸೆಲೆಬ್ರಿಟಿಗಳಾದ್ರೂ ಯಾರ್ಯಾರು? ಇದನ್ನ ಬಳಸಿದ ನಂತರದ ಅಡ್ಡ ಪರಿಣಾಮಗಳಾದ್ರೂ ಏನು? ಜೂನಿಯರ್ NTR ಕೂಡ ಇದನ್ನ ಬಳಸಿಕೊಂಡಿದ್ದರೆ? ಈ ಎಲ್ಲ ಸಂಗತಿಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಮೌನ್ಜಾರೋ, ಇದನ್ನ ಒಜೆಂಪಿಕ್ ಅಂತಾನೂ ಕೂಡ ಕರೀತಾರೆ. ಇದು ಅತ್ಯಾಧುನಿಕ ತಂತ್ರಜ್ಞಾನಗಳು ಬೆಳೆದಿರುವ ಕಾಲ. ಮನುಷ್ಯರು ಆಧುನಿಕತೆಯತ್ತ ಎಷ್ಟೇ ಮುಖ ಮಾಡಿದ್ರೂ ಕೂಡ ಪರಂಪರೆಯಿಂದ ಬಂದಿರುವಂತಹ ಕಾಯಿಲೆಗಳಿಗೆ ಮುಕ್ತಿ ಎಂಬುದಿಲ್ಲ. ಅದು ಒಂದಲ್ಲ ಒಂದು ಸಂದರ್ಭದಲ್ಲಿ ಜನರನ್ನ ಕಾಡುತ್ತಲೇ ಬರುತ್ತದೆ. ಇದರಲ್ಲಿ ಮುಖ್ಯವಾದ ಸಮಸ್ಯೆ ಎಂದರೆ ಡಯಾಬಿಟಿಸ್ ಹಾಗೂ ಒಬೆಸಿಟಿ. ಈ ಎರಡು ಸಮಸ್ಯೆಗಳಿರುವವರು ಎಷ್ಟೇ ದೈಹಿಕ ಚಟುವಟಿಕೆಗಳನ್ನ ಮಾಡಿದ್ರೂ ತಮ್ಮ ದೇಹದ ತೂಕವನ್ನ ಸದೃಢವಾಗಿ ಇರಿಸಿಕೊಳ್ಳಲಾಗದೆ ಆರೋಗ್ಯ ಸಮಸ್ಯೆಯು ಅತಿಯಾಗಿ ಕೊನೆಗೆ ಹೃದಯಾಘಾತವು ಅಥವಾ ಅಂಗಾಂಗ ವೈಫಲ್ಯತೆಗಳಿಂದ ಸಾವನ್ನಪ್ಪಿರುವ ಎಷ್ಟೋ ನಿದರ್ಶನಗಳನ್ನ ಕಾಣಬಹುದು. ಮುಖ್ಯವಾಗಿ ಭಾರತ ದೇಶ ಸೇರಿದಂತೆ ಅಮೆರಿಕಗಳಂತಹ ಬಲಿಷ್ಠ ರಾಷ್ಟ್ರಗಳಲ್ಲಿ ಇಂತಹ ಸಮಸ್ಯೆಗಳು ಜನರನ್ನ ಬಿಟ್ಟು ಬಿಡದೆ ಕಾಡುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ದೇಶದ ಜನರು ಪದೇ ಪದೇ ಈ ಕಾಯಿಲೆಗೆ ತುತ್ತಾಗುತ್ತಿರುವುದನ್ನ ಮನಗಂಡು ಕಳವಳಗೊಂಡ ಅಮೆರಿಕ ಸರ್ಕಾರವು ಈ ಸಮಸ್ಯೆಗೆ ತಕ್ಷಣವೇ ಏನಾದರೂ ಒಂದು ಕಡಿವಾಣ ಹಾಕಬೇಕೆಂಬ ಯೋಜನೆಯನ್ನ ಹೂಡುತ್ತದೆ. ಇಲ್ಲವಾದಲ್ಲಿ ದಿನದಿಂದ ದಿನಕ್ಕೆ ಈ ಡಯಾಬಿಟಿಸ್ ಹಾಗೂ ಒಬೆಸಿಟಿ ಕಾಯಿಲೆಗೆ ಮತ್ತಷ್ಟು ಜನರು ತುತ್ತಾಗುವ ಸಾಧ್ಯತೆ ಹೆಚ್ಚೇ ಇತ್ತು. ಇದರ ಸಲುವಾಗಿ ಹೊಸದೊಂದು ಪರಿಷ್ಕಾರಕ್ಕಾಗಿ ಕೆಲವು ಫಾರ್ಮಾ ಕಂಪನಿಗಳ ಜೊತೆ ಅಮೆರಿಕ ಸರ್ಕಾರವು ಸಭೆಯನ್ನ ನಡೆಸುತ್ತೆ. ಈ ಸಭೆಯಲ್ಲಿ ಎಲ್ಲಾ ಸಮಸ್ಯೆಗಳ ಕುರಿತು ಚರ್ಚೆಗಳು ನಡೆಯುತ್ತದೆ. ಅದರ ಫಲವಾಗಿ ಅಮೆರಿಕದ ಔಷಧ ತಯಾರಿಕಾ ಸಂಸ್ಥೆ ಎಲಿ ಲಿಲ್ಲಿ ಬಹುನಿರೀಕ್ಷಿತ ಮಧುಮೇಹ ಹಾಗೂ ಬೊಜ್ಜು ನಿರ್ವಹಣೆಯ ಔಷಧ ಮೌನ್ಜಾರೋ ಅನ್ನ ತಯಾರು ಮಾಡಿತು. ಈ ಮೌನ್ಜಾರೋ ಇನ್ಸುಲಿನ್, ರಕ್ತದಲ್ಲಿನ ಸಕ್ಕರೆಯ ಅಂಶ ಹಾಗೂ ಹಸಿವನ್ನ ನಿಯಂತ್ರಣದಲ್ಲಿ ಇರಿಸುವಂತಹ ಹಾರ್ಮೋನ್ಗಳಾದ GLP-1 ಹಾಗೂ GIP ಯನ್ನ
ಅನುಕರಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಮಧುಮೇಹ ಹೊಂದಿರುವ ಜನರಲ್ಲಿ ಮೇದೋಜೀರಕ ಗ್ರಂಥಿಯಲ್ಲಿ ಉತ್ಪತ್ತಿಯಾಗುವ ಸಕ್ಕರೆಯನ್ನ ಜೀರ್ಣಗೊಳಿಸುವ ಹಾರ್ಮೋನಿನ ಬಿಡುಗಡೆಯನ್ನ ಈ ಮೌಂಜಾರೋ ಉತ್ತೇಜಿಸುತ್ತದೆ ಹಾಗೂ ಯಕೃತ್ತಿನ ಸಕ್ಕರೆಯ ಉತ್ಪಾದನೆಯನ್ನ ಕಡಿಮೆ ಮಾಡುವ ಮೂಲಕ ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸುತ್ತದೆ. ಅಷ್ಟೇ ಅಲ್ಲದೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣವನ್ನ ಸಾಧಿಸಲು ಕೂಡ ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಇದು ಹಸಿವನ್ನ ಕಡಿಮೆ ಮಾಡುವ ಮೂಲಕ ಹೊಟ್ಟೆ ತುಂಬಿದ ಭಾವನೆ ಉಂಟಾಗುವಂತೆ ಮಾಡುತ್ತದೆ. ಇದರ ಮೂಲಕ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ಜೊತೆಗೆ ಆಹಾರ ಸೇವನೆಯನ್ನ ಕಡಿಮೆ ಮಾಡಿಸುತ್ತದೆ. ಇದರಿಂದಾಗಿ ದೇಹದಲ್ಲಿರುವ ಅನವಶ್ಯಕವಾದ ಬೊಜ್ಜುಗಳು ಕರಗಿ ಹೋಗಿ ದೇಹವು ಫಿಟ್ ಆಗಿ ಕಾಣುವಂತೆ ಮಾಡುತ್ತದೆ. ಅಮೆರಿಕಗಳಂತಹ ರಾಷ್ಟ್ರಗಳಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಈ ಒಜೆಂಪಿಕ್ ಇಂಜೆಕ್ಷನ್ ಅನ್ನ ಬಳಸಿ ತಮ್ಮ ದೇಹದ ಬೊಜ್ಜನ್ನ ಕರಗಿಸಿಕೊಂಡು ಫಿಟ್ ಆಗಿ ಇರುವುದನ್ನ ಗಮನಿಸಿದ ಸಾಮಾನ್ಯ ಜನರು ಕೂಡ ನಿಧಾನವಾಗಿ ಈ ಒಜೆಂಪಿಕ್ ಔಷಧದ ಕಡೆ ಮಾರು ಹೋಗ್ತಾರೆ. ಜೊತೆಗೆ ಅದನ್ನ ಬಳಕೆ ಮಾಡಲು ಕೂಡ ಪ್ರಾರಂಭಿಸುತ್ತಾರೆ. ಇದರಿಂದಾಗಿ ಈ ಔಷಧದ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ. ಟೆಸ್ಲಾದ ಸಹ ಸಂಸ್ಥಾಪಕ ಎಲನ್ ಮಸ್ಕ್ ಈ ಇಂಜೆಕ್ಷನ್ ಅನ್ನ ಬಳಸಿ ತನ್ನ ದೇಹವು ಫಿಟ್ ಆಗುವಂತೆ ಆಯಿತು ಎಂದು ಯಾವಾಗ ಹೇಳುತ್ತಾನೋ ಆ ಕೂಡಲೇ ನಮ್ಮ ಭಾರತ ದೇಶದಲ್ಲೂ ಈ ಔಷಧದ ಬೇಡಿಕೆ ಹೆಚ್ಚಾಗುತ್ತೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಈ ಔಷಧಿಯನ್ನ ಬಳಸುತ್ತಿದ್ದಾರೆ ಎಂದರೆ ಇದರ ಬೆಲೆಯೂ ಅಷ್ಟೇ ಇರಬಹುದು ಎಂಬ ಪ್ರಶ್ನೆಯು ಎಲ್ಲರಲ್ಲೂ ಮೂಡುವುದು ಖಂಡಿತ. ಆದರೆ ಒಜೆಂಪಿಕ್ 5 mg ಇಂಜೆಕ್ಷನ್ ನ ಬೆಲೆ 4 ರಿಂದ 5 ಸಾವಿರ ರೂಪಾಯಿವರೆಗೆ ಮಾತ್ರ. ಯಾವಾಗ ಈ ಇಂಜೆಕ್ಷನ್ ಬೇಡಿಕೆ ಹೆಚ್ಚಾಗುತ್ತದೆಯೋ ಆಗ ಭಾರತದಲ್ಲಿ CDSCO ನ ಅನುಮತಿ ಇಲ್ಲದೆಯೇ ಇದರ ಬಳಕೆಗೆ ಜನರು ಮುಂದಾಗ್ತಾರೆ. 2017ರ ವೇಳೆಗೆ ಅಮೆರಿಕದಲ್ಲಿ ಚಾಲ್ತಿಯಲ್ಲಿದ್ದ ಈ ಮೌಂಜಾರೋ ಇಂಜೆಕ್ಷನ್ ಭಾರತದಲ್ಲಿ 2022ರಲ್ಲಿ ಒಜೆಂಪಿಕ್ ಆಗಿ ಜನಸಾಮಾನ್ಯರ ಕೈಯನ್ನ ಸೇರುತ್ತದೆ. ದೇಹವನ್ನ ಸದೃಢವಾಗಿಸಲು ದಿನನಿತ್ಯ ದೈಹಿಕ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದ ಸೆಲೆಬ್ರಿಟಿಗಳು ಮುಂದಿನ ದಿನಗಳಲ್ಲಿ ಈ ಇಂಜೆಕ್ಷನ್ ನ ಮೊರೆ ಹೋಗ್ತಾರೆ. ಅಷ್ಟೇ ಅಲ್ಲದೆ ಈ ಇಂಜೆಕ್ಷನ್ ಅನ್ನ ಕಾರ್ಯಗತಗೊಳಿಸಲು ಯಾವುದೇ ವೈದ್ಯರ ಅವಶ್ಯಕತೆಯೂ ಕೂಡ ಬೇಕಾಗಿರಲಿಲ್ಲ. ಹಾಗಾಗಿ ಈ ಮೆಡಿಸನ್ ನ ಬಳಕೆ ಗ್ರಾಹಕರಿಗಾಗಿ ವೈಟ್ ಲಾಸ್ ಕ್ಲಿನಿಕ್ಗಳಲ್ಲಿ ಕೆಲವು ಜಿಮ್ ಟ್ರೈನಿಂಗ್ಗಳಲ್ಲಿ ಲೀಲಾಜಾಲವಾಗಿ ಹರಿದಾಡುತ್ತೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಎಕ್ಸರ್ಸೈಸ್ ಮಾಡದೆ ಕೇವಲ ಡಯಟ್ ಮೂಲಕ ತೂಕವನ್ನ ಇಳಿಸಿಕೊಳ್ಳಲು ಬಯಸುತ್ತಿದ್ದ ಜನರನ್ನ ಗಮನಿಸಿದ ಕೆಲವು ಚಿಕಿತ್ಸಾಲಯಗಳು ಹೆಚ್ಚು ತೂಕವನ್ನ ಹೊಂದಿದ ಕೆಲವು ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಈ ಇಂಜೆಕ್ಷನ್ ಅನ್ನ ಅವರಿಗೆ ಕೊಡುವ ಮೂಲಕ ಫಿಟ್ ಆಗುವಂತೆ ಮಾಡ್ತಾರೆ. ಜೊತೆಗೆ ಅವರ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬಿತ್ತರಿಸುವ ಮೂಲಕ ಜನರ ಗಮನ ಸೆಳೆಯುವಂತೆ ಮಾಡ್ತಾರೆ. ಇದನ್ನೆಲ್ಲ ಗಮನಿಸಿದ ಜನರು ತಾವು ಕೂಡ ತಮ್ಮ ತೂಕವನ್ನ ಇಳಿಸಿಕೊಳ್ಳಬೇಕು ಎಂಬ ಆಸೆಯಿಂದ ಮನ ಬಂದಂತೆ ಹಣವನ್ನ ಸುರಿದು ಆ ಚಿಕಿತ್ಸಾಲಯವು ಹೇಳಿದಂತಹ ಆಹಾರ ಪದ್ಧತಿಯನ್ನ ಅನುಸರಿಸಲು ಪ್ರಾರಂಭಿಸುತ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಆಹಾರ ಶೈಲಿಯ ಮೂಲಕ ತಮ್ಮ ದೇಹದ ತೂಕವನ್ನ ಇಳಿಸಿಕೊಳ್ಳಲು ಸಾಧ್ಯವಾಗದೆ ಕೊನೆಗೆ ಒಜೆಂಪಿಕ್ ಇಂಜೆಕ್ಷನ್ ನ ಮೊರೆ ಹೋಗಿ ಆ ಪ್ರಕ್ರಿಯೆಯ ಮೂಲಕ ದೇಹದ ತೂಕವನ್ನ ಇಳಿಸಿಕೊಳ್ಳುವ ಪ್ರಕ್ರಿಯೆಯನ್ನ ಕೆಲವು ಚಿಕಿತ್ಸಾಲಯಗಳು ಮಾಡುತ್ತವೆ. ಆದರೆ ಗ್ರಾಹಕರಿಗೆ ನೇರವಾಗಿ ಈ ಒಜೆಂಪಿಕ್ ಇಂಜೆಕ್ಷನ್ ನ ಮಾಹಿತಿ ನೀಡದೆ ಇದೊಂದು ವಿಟಮಿನ್ ಔಷಧಿಗಳೆಂದು ಹೇಳುವ ಮೂಲಕ ಮೋಸದಿಂದ ಲಕ್ಷಾನುಗಟ್ಲೆ ಹಣವನ್ನ ವಸೂಲಿ ಮಾಡುವ ವಂಚನೆಯ ಪ್ರಕರಣಗಳು ಬೆಳಕಿಗೆ ಬರುತ್ತವೆ. ನಟನಟಿಯರು ಹಾಗೂ ಪ್ರಭಾವಿ ವ್ಯಕ್ತಿಗಳನ್ನ ಜನಸಾಮಾನ್ಯರು ಅನುಸರಿಸುವುದು ಸರ್ವೇ ಸಾಮಾನ್ಯವಾಗಿದೆ. ಇಂತಹ ಪ್ರಸಿದ್ಧ ತಾರೆಯರು ಕೂಡ ಈ ರೀತಿಯ ಅಡ್ಡದಾರಿಯ ಮೂಲಕ ದೇಹದ ತೂಕವನ್ನ ಇಳಿಸಿಕೊಂಡ್ರೆ ಅದನ್ನ ಕೂಡ ಜನಸಾಮಾನ್ಯರು ಅನುಸರಿಸುವುದರಲ್ಲಿ ಸಂದೇಹವಿಲ್ಲ. ಈ ವರ್ಗದಲ್ಲಿ ಮೊದಲೇದಾಗಿ ಕಂಡುಬರುವ ವ್ಯಕ್ತಿ ಪ್ರಸಿದ್ಧ ನಟಿ ಖುಷ್ಬೂ. ತನ್ನ 17ನೇ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟ ದುಂಡುಮುಖದ ಚೆಲುವೆ ತನ್ನ ಮುದ್ದು ಮುದ್ದಾದ ನಟನೆಯ ಮೂಲಕ ಜನರಿಗೆ ಹತ್ತಿರವಾಗ್ತಾರೆ. ವಿವಾಹವಾಗಿ ಮಕ್ಕಳನ್ನ ಪಡೆದ ನಂತರ ಈಕೆಯ ತೂಕವು ಸುಮಾರು 100ರ ಆಸುಪಾಸಿನಲ್ಲಿತ್ತು. ತನ್ನ ತೂಕವನ್ನ ಇಳಿಸಿಕೊಳ್ಳಲು ಸತತ 20 ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದ ಖುಷ್ಬೂ ಎಷ್ಟೇ ಪ್ರಯತ್ನಿಸಿದ್ರೂ ಯಾವುದೇ ಪ್ರಯೋಜನ ಕಾಣದೆ ತೂಕ ಇಳಿಕೆಯ ಭರವಸೆಯನ್ನೇ ಕಳೆದುಕೊಂಡಿದ್ದರು. ಅತ್ತ ಕಡೆ ಖುಷ್ಬೂ ಸ್ನೇಹಿತೆಯರು ಆಕೆಯ ಬಳಿ ಲಿಪೋಸಕ್ಷನ್ ಸರ್ಜರಿ ಬಗ್ಗೆ ಕಿವಿ ಮಾತುಗಳನ್ನ ಹೇಳಿದಾಗ ಅದರಿಂದ ಖುಷ್ಬೂ ಭಯಭೀತರಾಗಿ ಹಿಂದೆ ಸರಿಯುತ್ತಾರೆ. ಯಾವಾಗ ಭಾರತದಲ್ಲಿ ಒಜೆಂಪಿಕ್ ಇಂಜೆಕ್ಷನ್ ಲಾಂಚ್ ಆಗಿ ತೂಕ ಇಳಿಕೆಗೆ ಪ್ರಸಿದ್ಧಿಯಾಗುತ್ತದೆಯೋ ಖುಷ್ಬೂ ಕೂಡ ಆ ಇಂಜೆಕ್ಷನ್ ನತ್ತ ಮೊರೆ ಹೋಗ್ತಾರೆ. ಅದರಂತೆ ತನ್ನ 54ರ ಹರೆಯದಲ್ಲಿ ಸುಮಾರು 20 kgಗಳಷ್ಟು ತೂಕವನ್ನ ಇಳಿಸಿಕೊಳ್ಳುತ್ತಾರೆ. ಇದಕ್ಕಾಗಿ ಆಕೆ ತೆಗೆದುಕೊಂಡ ಸಮಯ ಕೇವಲ 8 ತಿಂಗಳುಗಳು ಎನ್ನುವುದು ಮಾತ್ರ ಆಶ್ಚರ್ಯಕರವಾದ ಸಂಗತಿ. ಹೀಗೆ ಕೇವಲ 8 ತಿಂಗಳಲ್ಲಿ ತೂಕ ಇಳಿಕೆಯಲ್ಲಿ ಎಂತಹ ದೊಡ್ಡ ಬದಲಾವಣೆಯನ್ನ ಕಂಡ ಖುಷ್ಬೂ ಆಕೆಯ ಹಿರಿಮಗಳಿಗೆ ಕೂಡ ಅದೇ ಇಂಜೆಕ್ಷನ್ ನ ಸಲಹೆ ನೀಡುತ್ತಾಳೆ.
ಅದರ ಪ್ರಕಾರ 105 ಕೆಜಿಯಷ್ಟು ತೂಕವನ್ನ ಹೊಂದಿದ್ದ ಆಕೆಯ ಮಗಳು ಕೇವಲ 60 ಕೆಜಿ ತೂಕಕ್ಕೆ ಇಳಿಯುತ್ತಾಳೆ. ಜೊತೆಗೆ ಕಿರಿಮಗಳು 90 ಕೆಜಿಯಿಂದ 55 ಕೆಜಿಗೆ ಇಳಿಯುವ ಮೂಲಕ ಇಡೀ ಕುಟುಂಬವೇ ನೋಡುಗರಿಗೆ ಆಶ್ಚರ್ಯವಾಗುವಂತೆ ಮಾಡ್ತಾರೆ. ಹೀಗೆ ತೂಕ ಇಳಿಕೆಯ ಇವರ ಅವತಾರವನ್ನ ನೋಡಿದ ಜನರು ವೈಟ್ ಲಾಸ್ ಸರ್ಜರಿ ಮಾಡಿದ್ದಾರೆ ಎಂದು ಮಾತನಾಡಿಕೊಳ್ಳುತ್ತಾರೆ. ಆದರೆ ನಂತರದ ದಿನಗಳಲ್ಲಿ ಇವರು ಒಜೊಂಪಿಕ್ ಇಂಜೆಕ್ಷನ್ ಅನ್ನ ಬಳಸಿ ಈ ರೀತಿ ತೂಕ ಇಳಿಕೆ ಮಾಡಿರ್ತಾರೆ ಎಂಬ ಸುದ್ದಿ ಪ್ರಸಾರವಾಗುತ್ತೆ. ನಂತರದ ಸರದಿಯಲ್ಲಿ ಜೂನಿಯರ್ NTR ಹೆಸರು ಪ್ರಚಲಿತದಲ್ಲಿರೋದು ಗಮನಾರ್ಹವಾದ ಸಂಗತಿ. ಹೌದು, ಸ್ಟೂಡೆಂಟ್ ನಂಬರ್ 1 ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿಯಾದ ಜೂನಿಯರ್ NTR ಆರಂಭದಲ್ಲಿ 94 ಕೆಜಿಯನ್ನ ಹೊಂದಿದ್ದರು. ಅಷ್ಟಿದ್ದರೂ ಕೂಡ ತನ್ನ ನಟನೆ ಹಾಗೂ ನೃತ್ಯದ ಮೂಲಕ ಜನರ ಮನಸ್ಸನ್ನ ಗೆದ್ದ ಹಿರಿಮೆ ಇವರದ್ದಾಗಿದೆ. ಆದರೆ ಒಂದು ಕಾರ್ಯಕ್ರಮ ನಡೆದ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಇವರನ್ನ ನೋಡಿದ ಅಭಿಮಾನಿಯೊಬ್ಬ ಅವರ ತೂಕದ ಬಗ್ಗೆ ಹೀಯಾಳಿಸುತ್ತಾನೆ. ಇದರಿಂದ ತನ್ನ ತೂಕದ ಬಗ್ಗೆ ತಲೆ ಕೆಡಿಸಿಕೊಂಡ ಜೂನಿಯರ್ NTR ಬೇರೆ ದಾರಿ ಇಲ್ಲದೆ ಲಿಪೋಸಕ್ಷನ್ ಆಪರೇಷನ್ ಮೂಲಕ ತೂಕ ಇಳಿಸಿಕೊಂಡ ವಿಧಾನವನ್ನ ಒಂದು ಸಂದರ್ಶನದಲ್ಲಿ ಬಿಚ್ಚಿಡ್ತಾರೆ. ಅನಂತರ ಯಮದೊಂಗ ಸಿನಿಮಾದ 2ನೇ ಭಾಗವನ್ನ ಮುಂದುವರಿಸಿದ NTR ಲಿಪೋಸಕ್ಷನ್ ಸರ್ಜರಿ ಶಾಶ್ವತವಾದುದಲ್ಲ ಎಂದು ಅರಿತು ಮತ್ತೆ ಪುನಃ ಹಿಂದಿನಂತೆ ತೂಕ ಹೆಚ್ಚಾಗುವುದು ಎಂಬ ಭಯದಿಂದ ತನ್ನ ಬಿಡುವಿಲ್ಲದ ವೇಳೆಯ ಮಧ್ಯದಲ್ಲಿ ವರ್ಕೌಟ್ ಮಾಡಲು ಸಾಧ್ಯವಿಲ್ಲದ ಕಾರಣ ಜಿಮ್ ಕೋಚ್ನ ಸಲಹೆಯಂತೆ ಒಜೊಂಪಿಕ್ ಇಂಜೆಕ್ಷನ್ ಅನ್ನ ತೆಗೆದುಕೊಂಡು ಕೇವಲ 3 ತಿಂಗಳಲ್ಲೇ ಜೂನಿಯರ್ NTR ತನ್ನ ತೂಕವನ್ನ ಇಳಿಸಿಕೊಳ್ತಾರೆ. ಇದನ್ನ ನೋಡಿದ ಅಭಿಮಾನಿಗಳು ಜೂನಿಯರ್ NTRಗೆ ಆರೋಗ್ಯ ಸಮಸ್ಯೆಗಳೇನಾದರೂ ಇದೆಯೇ ಎಂಬುದಾಗಿ ಆತಂಕಕ್ಕೊಳಗಾಗ್ತಾರೆ. ಸದಾಕಾಲ ಸ್ಲಿಮ್ ಅಂಡ್ ಟ್ರಿಮ್ ಆಗಿರುವ ಬಾಲಿವುಡ್ನ ಫೇಮಸ್ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಕರಣ್ ಜೋಹರ್, ಈ ವ್ಯಕ್ತಿಯ ಬಗ್ಗೆ ನೀವು ಕೇಳಿಯೇ ಇರ್ತೀರಿ. ಈತ ಒಂದು ಸಮಾರಂಭದಲ್ಲಿ ಭಾಗಿಯಾದಾಗ ಇವರನ್ನ ನೋಡಿದ ಜನರು ಆಶ್ಚರ್ಯಚಕಿತರಾಗ್ತಾರೆ. ಕಾರಣ ವಯಸ್ಸಾದ ವೃದ್ಧನಂತೆ ಕರಣ್ ಜೋಹರ್ ಕಾಣ್ತಾ ಇದ್ರು. ಅಲ್ಲದೆ ಈತನು ಈ ರೀತಿಯಾಗಿ ಬದಲಾಗಿರೋದಕ್ಕೆ ಕಾರಣ ಆತನ ಆರೋಗ್ಯದ ಸಮಸ್ಯೆಗಳೇ ಎಂಬ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಆದರೆ ಕರಣ್ ಜೋಹರ್ ಈ ರೀತಿ ತೂಕ ಇಳಿಸಿಕೊಂಡು ಬದಲಾಗೋದಕ್ಕೆ ಕಾರಣ ಆತನ ಜಿಮ್ ಟ್ರೈನರ್. ಹೌದು, ಜಿಮ್ ಟ್ರೈನರ್ ಸಲಹೆಯ ಮೇರೆಗೆ ಕರಣ್ ಒಜೊಂಪಿಕ್ ಇಂಜೆಕ್ಷನ್ ತೆಗೆದುಕೊಂಡಿದ್ರು. ಹೀಗಾಗಿ 52 ಹರೆಯದ ಕರಣ್ 80ರ ವೃದ್ಧರಂತೆ ಕಾಣ್ತಿರೋದಂತೂ ಸತ್ಯ. ಏ ಮಾಯಾ ಚೇಸಾವೆ ಸಿನಿಮಾದಲ್ಲಿ ಬಹಳ ಮುದ್ದಾಗಿ ಹಾಗೂ ಸರಳವಾಗಿ ನಟಿಸಿದ ಸಮಂತಾ ಇತ್ತೀಚೆಗಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಆಗ್ತಾರೆ. ನಾಗ ಚೈತನ್ಯನ ವಿಚ್ಛೇದನ ಒಂದೆಡೆಯಾದರೆ ಮತ್ತೊಂದು ಕಡೆ ಆಕೆಯ ಆರೋಗ್ಯದ ಸ್ಥಿತಿ. ಹೌದು, ವಿಚ್ಛೇದನದ ನಂತರ ಸದಾಕಾಲ ಫಿಟ್ನೆಸ್ ಕಡೆಗೆ ಹೆಚ್ಚು ಒತ್ತು ನೀಡುತ್ತಿದ್ದ ಸಮಂತಾ ಮಯೋಸಿಟಿಸ್ ಕಾಯಿಲೆಗೆ ತುತ್ತಾಗ್ತಾರೆ. ಜೊತೆಗೆ ಒಂದು ಹಂತದಲ್ಲಿ ಮಧುಮೇಹ ವಿರುದ್ಧವೂ ಹೋರಾಡಿದ್ದರು. ಯಾವತ್ತೂ ಸದೃಢವಾಗಿ ದೇಹವನ್ನ ಕಾಪಾಡುವ ದೃಷ್ಟಿಯಿಂದ ತನ್ನ ಟ್ರೈನರ್ ಸಲಹೆಯ ಮೇರೆಗೆ ಒಜೊಂಪಿಕ್ ಇಂಜೆಕ್ಷನ್ ಅನ್ನ ತೆಗೆದುಕೊಂಡಿರುವುದು ಅವರ ಈ ಸ್ಥಿತಿಗೆ ಕಾರಣ ಎಂದು ಹಲವರ ಅಭಿಪ್ರಾಯ. ಈ ಸರದಿಯಲ್ಲಿ ಧಾರಾವಾಹಿ ನಟಿಯರೇನು ಕಡಿಮೆ ಇಲ್ಲ. ಧಾರಾವಾಹಿಯ ಪ್ರಾರಂಭದ ದಿನಗಳಲ್ಲಿ ದಪ್ಪನೆಯ ಶರೀರವನ್ನ ಹೊಂದಿದ್ದ ಆರ್ಟಿಸ್ಟ್ಗಳು ನಂತರದ ದಿನಗಳಲ್ಲಿ ತೆಳ್ಳನೆಯ ಶರೀರದ ಮೂಲಕ ಧಾರಾವಾಹಿಗಳಲ್ಲಿ ಎಲ್ಲರ ಗಮನ ಸೆಳೆಯುವುದನ್ನ ಕಾಣಬಹುದು. ಅದರಲ್ಲಿ ಕೆಲವರು ವೈಟ್ ಲಾಸ್ ಸರ್ಜರಿಗೆ ಮೊರೆ ಹೋದರೆ ಮತ್ತೆ ಕೆಲವರು ಯಾವುದೇ ಸರ್ಜರಿಗಳಿಲ್ಲದೆ ಇಂಜೆಕ್ಷನ್ ಮೂಲಕ 20 ರಿಂದ 30 ಕೆಜಿ ತೂಕ ಇಳಿಸಿಕೊಂಡು ಅಭಿಮಾನಿಗಳಿಗೆ ಅಚ್ಚರಿ ಮೂಡಿಸಿರೋದಂತೂ ಸತ್ಯ. ವರಲಕ್ಷ್ಮಿ, ಶರತ್ ಕುಮಾರ್, ರಾಶಿ, ರಂಭಾ, ನಮಿತಾ ಮೊದಲಾದ ನಟಿಯರು ವೃತ್ತಿ ಜೀವನದ ಆರಂಭದಲ್ಲಿ ದಡೂತಿ ದೇಹವನ್ನು ಹೊಂದಿದ್ರಿಂದ ಬಹಳಷ್ಟು ಟೀಕೆಗಳಿಗೆ ಒಳಗಾಗ್ತಾರೆ. ಟೀಕೆಗಳಿಗೆ ಒಳಗಾದ ಸಂದರ್ಭದಲ್ಲಿ ತಮ್ಮ ತೂಕ ಇಳಿಕೆಗಾಗಿ ಬಹಳಷ್ಟು ಪ್ರಯತ್ನಗಳನ್ನ ನಡೆಸಿದ್ರು. ವೈಟ್ ಲಾಸ್ ಆಗದೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಒಳಗಾಗ್ತಾರೆ. ಹಾಗಾಗಿ ನಟನೆಯ ವೃತ್ತಿ ಜೀವನದ ಮುಂದುವರಿಕೆಗಾಗಿ ಇವರುಗಳು ಕೂಡ ಹಿಡಿದ ಹಾದಿಯೇ ಇದೇ ಇಂಜೆಕ್ಷನ್. ಆದರೆ ತೂಕ ಇಳಿಸಿಕೊಂಡ ನಂತರ ಜಾಹೀರಾತಿನ ಮೂಲಕ ಜನರ ಮುಂದೆ ಬಂದು ತಮ್ಮ ತರಹ ತೂಕ ಇಳಿಸಿಕೊಳ್ಳಬೇಕಾದರೆ ವೈಟ್ ಲಾಸ್ ಕ್ಲಿನಿಕ್ಗೆ ಬಂದು ಸರ್ಜರಿ ಮಾಡಿ ನಿಮ್ಮ ತೂಕವನ್ನ ಇಳಿಸಿಕೊಳ್ಳಿ ಎಂದು ಪ್ರಮೋಟ್ ಮಾಡುತ್ತಿರುವುದು ನಿಜಕ್ಕೂ ಶೋಚನೀಯ. ಅದರಂತೆ ಇವರ ಈ ಜಾಹೀರಾತನ್ನ ನೋಡಿದ ಒಬ್ಬ ವ್ಯಕ್ತಿಯು ವೈಟ್ ಲಾಸ್ ಕ್ಲಿನಿಕ್ಗೆ ತೆರಳಿ ಸುಮಾರು 6 ತಿಂಗಳುಗಳ ಕಾಲ ಅವರು ಹೇಳಿದಂತೆ ಆಹಾರ ಶೈಲಿಯನ್ನ ಬದಲಿಸಿ ತೂಕವನ್ನ ಇಳಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಅಷ್ಟೇ ಅಲ್ಲದೆ ತನ್ನ ತೂಕದ ಇಳಿಕೆಗಾಗಿ ಲಕ್ಷಾನುಗಟ್ಲೆ ಹಣವನ್ನ ಅಲ್ಲಿಗೆ ಸುರಿತಾರೆ. ಆದರೆ ಎಷ್ಟೇ ಪ್ರಯತ್ನಿಸಿದ್ರೂ ತನ್ನ ತೂಕದ ಇಳಿಕೆಯಲ್ಲಿ ಯಾವುದೇ ವ್ಯತ್ಯಾಸವನ್ನ ಕಾಣದೇ ಇದ್ದಾಗ ತನಗಾದ ಅನ್ಯಾಯದ ವಿರುದ್ಧ ಕೋರ್ಟ್ ಮೆಟ್ಟಿಲೇರ್ತಾರೆ. ಇತ್ತ ಕೋರ್ಟ್ ಈ ರೀತಿ ಜಾಹೀರಾತುಗಳನ್ನು ನೀಡುವ ನಟಿಮಣಿಯರಿಗೆ ಮತ್ತೆ ಪುನಃ ಈ ರೀತಿಯ ಜಾಹೀರಾತಿನ ಮೂಲಕ ಜನರನ್ನ ತಪ್ಪು ದಾರಿಗೆ ಎಳೆದರೆ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆಯನ್ನ ನೀಡುತ್ತದೆ. ಮುಖ್ಯವಾಗಿ ಇಲ್ಲಿ ಒಜೊಂಪಿಕ್ ಇಂಜೆಕ್ಷನ್ ಬಗ್ಗೆ ಹೇಳಲೇಬೇಕು. ಇಂಜೆಕ್ಷನ್ ಬಳಸಿಕೊಂಡವರು ಎಷ್ಟು ತ್ವರಿತವಾಗಿ ಸಣ್ಣದಾಗುತ್ತಾರೋ ಅಷ್ಟೇ ತ್ವರಿತವಾಗಿ ಕಾಯಿಲೆಗಳನ್ನ ತಮ್ಮ ಮೇಲೆ ಎಳೆದುಕೊಳ್ಳುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಜೀರ್ಣಕ್ರಿಯೆಯ ಸಮಸ್ಯೆಗಳು. ಹೌದು, ಈ ಮೆಡಿಸನ್ ಆಹಾರದ ಜೀರ್ಣಕ್ರಿಯೆಯನ್ನೇ ಸ್ಥಗಿತಗೊಳಿಸುತ್ತದೆ. ವಾಂತಿ ಹಾಗೂ ತಲೆಸುತ್ತು ಉಂಟಾಗುವ ಮೂಲಕ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುವುದು, ಜೊತೆಗೆ ರಕ್ತ ಸಂಚಾರವು ಸಮರ್ಪಕವಾಗಿ ಆಗದೆ
ಗತವನ್ನ ಮರೆಯುವಂತಹ ಸಂದರ್ಭಗಳು ಕೂಡ ಉಂಟಾಗುತ್ತೆ. ಜೊತೆಗೆ ಹೃದಯ ಬಡಿತದ ಏರುಪೇರು ಉಂಟಾಗಿ ಉಸಿರಾಟದ ತೊಂದರೆಯೊಂದಿಗೆ ಜ್ವರದಂತಹ ಸಾಮಾನ್ಯ ಅಸ್ವಸ್ಥತೆಗಳು ಎದುರಾಗುತ್ತದೆ. ಗ್ರಂಥಿಗಳು ಊದಿಕೊಳ್ಳುವುದು, ಮುಖ, ತುಟಿ, ಬಾಯಿ, ನಾಲಿಗೆ ಹಾಗೂ ಗಂಟಲು ನೋವು, ಗಂಟಲಿನ ಬಿಗಿತದಿಂದಾಗಿ ವಾಂತಿಯಾಗುವುದು, ತುರಿಕೆ ಉಂಟಾಗಿ ಚರ್ಮದ ಕಾಯಿಲೆಗೆ ತುತ್ತಾಗುವುದು, ಹಾಗೆ ಮುಖ್ಯವಾಗಿ ಥೈರಾಯ್ಡ್. ಒಜೆಂಪಿಕ್ ಅನ್ನ ಪದೇ ಪದೇ ಬಳಸಿಕೊಳ್ಳುವವರು ಥೈರಾಯ್ಡ್ ಸಮಸ್ಯೆಗಳಿಗೆ ಗುರಿಯಾಗಿ ಕಾಲಕ್ರಮೇಣ ಕ್ಯಾನ್ಸರ್ನ ದಾರಿಯನ್ನ ಹಿಡಿಯುವಂತಾಗುತ್ತದೆ. ಈ ಇಂಜೆಕ್ಷನ್ ಅನ್ನ ಬಳಸುವುದನ್ನ ನಿಲ್ಲಿಸಿದ್ರೂ ಕೂಡ ಇದರ ಇಫೆಕ್ಟ್ ಮನುಷ್ಯನ ದೇಹದಲ್ಲಿ ಹಲವಾರು ವರ್ಷಗಳ ಕಾಲ ಹಾಗೆಯೇ ಉಳಿದು ಅಂಗಾಂಗ ವೈಫಲ್ಯತೆಗಳು ಉಂಟಾಗುವ ಸಾಧ್ಯತೆಗಳು ಇರೋದಂತೂ ಖಂಡಿತ. ಒಂದಲ್ಲ ಎರಡಲ್ಲ, ಒಜೆಂಪಿಕ್ ಇಂಜೆಕ್ಷನ್ನ ಅಡ್ಡ ಪರಿಣಾಮದ ಪಟ್ಟಿ ಹೀಗೆ ಬೆಳೆಯುತ್ತಲೇ ಹೋಗುತ್ತದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ನಮ್ಮ ಆರೋಗ್ಯವನ್ನ ಹಾಗೂ ದೇಹವನ್ನ ಸದೃಢವಾಗಿ ಇರಿಸಿಕೊಳ್ಳಬೇಕೆಂದರೆ ನೈಸರ್ಗಿಕವಾಗಿ ದೈಹಿಕ ಚಟುವಟಿಕೆಗಳನ್ನ ಮಾಡುತ್ತಾ ಉತ್ತಮ ಆಹಾರ ಶೈಲಿಯನ್ನ ಬೆಳೆಸಿಕೊಂಡ್ರೆ ಒಳ್ಳೆಯದು. ಪ್ರಸಿದ್ಧ ತಾರೆಯರು ಅಥವಾ ದೊಡ್ಡ ವ್ಯಕ್ತಿಯೇ ಆಗ್ಲಿ ಒಂದು ವಸ್ತುವಿನ ಬಗ್ಗೆ ಜಾಹೀರಾತು ಕೊಡ್ತಾರೆ ಅಂದಾಗ ಕಣ್ಣು ಮುಚ್ಚಿ ಅದನ್ನ ಹಿಂಬಾಲಿಸುವ ಬದಲು ಅದರ ಒಳಿತು ಕೆಡುಕುಗಳ ಬಗ್ಗೆ ಪರಿಶೀಲಿಸುವುದು ಆರೋಗ್ಯ ದೃಷ್ಟಿಯಿಂದ ಉತ್ತಮ. ತೂಕ ಇಳಿಸಿಕೊಳ್ಳುವ ಈ ವಿಧಾನಗಳ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.